ರುದ್ರ, ವಿಷ್ಣು, ಈ ಆಯುಧ ಸಾಮಾನ್ಯ ಅಲ್ಲ, ಅಸಾಮಾನ್ಯ. ಈ ಆಯುಧ 10 ಅಲ್ಲ, 100 ನಾಗಮಣಿಗಳಿಗೆ ಸಮ. ಇದು ಯಾರ ಬಳಿ ಇರುತ್ತೋ ಅವನು ಸಾಮ್ರಾಟನಂತೆ ಮೆರಿಬಹುದು, ಚಕ್ರವರ್ತಿಯಂತೆ ವಿಜೃಂಭಿಸಬಹುದು, ಸರ್ವಾಧಿಕಾರಿಯಂತೆ ಝೇಂಕರಿಸಬಹುದು. ಅಷ್ಟು ಶಕ್ತಿಶಾಲಿಯಾದ ಆಯುಧ ಇದು. ಬಾಬಾ, ನೀವು ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಮ್ಗಿಂತ ಹೆಚ್ಚಾಗಿ ನನಗೆ ಸಂತೋಷ ಆಗ್ತಾ ಇದೆ. ಬಾಬಾ, ಇನ್ನು ನಿಮ್ಮನ್ನ ಹಿಡಿಯೋರು ತಡೆಯೋರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ಆದ್ರೂ ಈ ಆಯುಧದ ಶಕ್ತಿನ ಒಂದ್ಸಲ ನಾವು ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಅಗತ್ಯವಾಗಿ. ಜೈ ಮಹಾಕಾಲ. ಮೋಸ, ಹೋಲಿಸಲು ಅಸಾಧ್ಯವಾದ ಮೋಸ. ಏನಾಯ್ತು ಬಾಬಾ? ಈ ಆಯುಧ ಅಸಲಿ ಅಲ್ಲ, ನಕಲಿ. ಅಸಲಿ ನಕಲಿಗಳ ಅಂತರ ಅರಿಯದೆ, ದಿನಮಣಿ ದೀಪಮಣಿಗಳ ದಿವ್ಯತೆ ತಿಳಿಯದೆ ಕವಲುದಾರಿಯ ಕವಾಯತ್ತು ತಂದಿತು ಮೃತ್ಯುವಿನ ಮುತ್ತು. ಏ ಮಾಂತ್ರಿಕ, ನಿನ್ನಂಥ ಕುತಂತ್ರದ ನಾಯಿ ನರಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದರೂ ಕೂಡ ನಮ್ಮ ಈ ದೈವಿಕ ಆಯುಧವನ್ನು ಮುಟ್ಟೋದಿರಲಿ, ನೋಡೋದಕ್ಕೂ ಸಾಧ್ಯ ಇಲ್ಲ. ಈ ಆಯುಧದಲ್ಲಿ ಅಂಬೆ ಅಂಬಾಲಿಕೆ, ಈಶ್ವರಿ ಸರ್ವೇಶ್ವರಿ, ಲಲಿತೆ ಲತಾಂಗಿ, ಮಾತೆ ಮಾತಂಗಿ ಎಲ್ಲ ದೇವತೆಗಳು ನೆಲೆಸಿದ್ದಾರೆ. ಪಾಪಿಗಳ ಕಣ್ಣಿಗೂ ಕೈಯಿಗೂ ಸಿಲುಕದೆ ಇರೋ ಈ ಅಸ್ತ್ರನ ಮೋಸದಿಂದ ಪಡಿಬೇಕು ಅಂತ ಬಂದೆ ಅಲ್ವಾ? ಇವತ್ತಿನಿಂದ ನಿನ್ನ ಅವಸಾನ ಪ್ರಾರಂಭ ಆಯಿತು. ಇನ್ನು ನೀನು ದಿನಗಳನ್ನ ಕ್ಷಣಗಳನ್ನ ಎಣಿಸ್ತಾ ಇರೋ.
ಅಮ್ಮ ಏನಾಯ್ತು? ದೊಡ್ಡ ಗಂಡಾಂತರ ಸ್ವಲ್ಪದಲ್ಲೇ ತಪ್ಪಿತು. ನಾವು ಎಷ್ಟೋ ವರ್ಷಗಳಿಂದ ಪೂಜಿಸ್ತಾ ಕಾಯ್ತಾ ಬಂದಿರೋ ಈ ಆಯುಧನ ಯಾವುದೋ ಮೂರ್ಖ ಮಾಂತ್ರಿಕ ಅಪಹರಿಸೋದಕ್ಕೆ ಬಂದಿದ್ದ. ನಿಮ್ಮ ಕೈಯಲ್ಲಿರೋದು ಏನದು? ಇದು ಅಸಲಿ ಆಯುಧ. ನಕಲಿನ ಅಸಲಿ ಅಂತ ಅಂದ್ಕೊಂಡು ಮೂರ್ಖ ಶಿಖಾಮಣಿ ಮಾಂತ್ರಿಕ ಅದನ್ನು ತಗೊಂಡು ಹೋಗಿದ್ದಾನೆ. ಸಾತ್ವಿಕ ಶಕ್ತಿಗೂ ತಾಮಸಿಕ ಶಕ್ತಿಗೂ ಅಟ್ಟಬೆಟ್ಟಗಳ ಅಂತರ. ಇದು ಆ ಮೂರ್ಖ ಮಾಂತ್ರಿಕನಿಗೆ ಗೊತ್ತಿಲ್ಲ. ನನ್ನ ಶಕ್ತಿನ ಕುಂದಿಸೋದಕ್ಕೆ ಗಿಣಿನ ಸೃಷ್ಟಿ ಮಾಡಿ ಒಂದು ಅಪವಿತ್ರವಾದ ತಾಯ್ತಾನ ಕಳಿಸಿದ್ದಾನೆ. ಆ ಮಾಂತ್ರಿಕ ಹೇಳಿದಾಗೆ ಆ ಗಿಣಿ ಇಲ್ಲಿಗೆ ಬಂದು ಈ ತಾಯ್ತಾನ ಬೀಳಿಸೋಗಿದೆ. ಆದರೂ ನನ್ನ ಶಕ್ತಿನ ಅವನೇನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಈ ದೈವಿಕ ಆಯುಧನ ಅವನ ಅಪಹರಿಸೋಕ್ಕಾಗಲಿಲ್ಲ. ಇದೇನಿದು? ಭೈರವ ಮಾಡಿರೋ ತಾಯ್ತಾ ಇದ್ದಾಗಿದೆಯಲ್ಲ? ಹೌದು, ಇಲ್ಲಿಗೆ ಭೈರವ ಬಂದಿದ್ದಾನೆ. ಅವನ ಜೊತೆ ವಿಷ್ಣು ರುದ್ರ ಕೂಡ ಬಂದಿರ್ತಾರ. ಅವ್ರು ಇಲ್ಲಿಗೆ ಬಂದಿದ್ದ ನಿಜವಾದ ಕಾರಣ ಈ ಆಯುಧನ ಕತ್ಕೊಂಡು ಹೋಗೋದಕ್ಕೋ ಅಥವಾ ನನ್ನನ್ನು ಕೊಲ್ಲೋದಕ್ಕೋ ಗೊತ್ತಾಗ್ತಾ ಇಲ್ವಲ್ಲ. ಏನೇ ಆಗಿರಲಿ, ನಾನು ಹುಷಾರಾಗಿರ್ಬೇಕು. ಈ ಆಯುಧ ದೇವಿಯ ಮೂಲ ಆಯುಧವಲ್ಲ. ಅದೇ ರೀತಿ ಕಾಣುವ ನಕಲಿ. ಪ್ರಖಂಡ ಪಂಡಿತರು ನೀವು. ಆ ಆಯುಧನ ಅಪಹರಿಸೋದಕ್ಕೂ ಮುಂಚೆ ಅದು ನಕಲಿ ಅಂತ ತಿಳಿಲಿಲ್ವಾ ಬಾಬಾ? ಛೆ, ನೀವು ಇಷ್ಟು ಸುಲಭವಾಗಿ ಮೋಸ ಹೋಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೇ ಮೂರ್ಖ! ಅವಮಾನದ ಅಗ್ನಿ ನನ್ನ ಮನಸ್ಸನ್ನ ಒಡಲನ್ನ ಸುಡ್ತಾ ಇದ್ರೆ ನೀನು ಮತ್ತೆ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ರೆ ನನ್ನ ಪ್ರಖರ ಕೋಪಕ್ಕೆ ನೀನೇ ಬಲಿಯಾಗಬೇಕಾಗುತ್ತೆ. ಹುಷಾರ್ ಬಾಬಾ, ನಿಮ್ಮ ಹಾರಾಟ ಆರ್ಭಟ ಎಲ್ಲ ನಮ್ಮಂತ ಗುಬ್ಬಚ್ಚಿಗಳ ಮೇಲೆ ಅಂತ ಅರ್ಥ ಆಯ್ತು ಬಿಡಿ ಬಾಬಾ. ಆ ನಾಗಿಣಿನ ಸಂಹಾರ ಮಾಡ್ತೀನಿ ಅಂತ ನೀವು ಹೇಳ್ತಾನೆ ಬರ್ತಿದ್ದೀರಾ, ನಾವು ಕೇಳ್ತಾನೆ ಬರ್ತಿದೀವಿ, ನೋಡ್ತಾನೆ ಇದ್ದೀವಿ. ಆದ್ರೆ ಆ ನಾಗಿಣಿ ಸಂಹಾರ ಆಗ್ಲಿಲ್ಲ, ನಮ್ಮ ಸಂಕಷ್ಟನೂ ಬಗೆಹರಿಲಿಲ್ಲ. ಇನ್ನು ನಾಗಮಣಿ ವಿಷಯಕ್ಕೆ ಬಂದ್ರೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಕಾಗೆ ಹಾರಿಸ್ತಾನೆ ಇದ್ದೀರಾ. ನಾವು ಆಸೆಯಿಂದ ನೀವು ಹಾರಿಸೋಕಾಗೆ ನಾನು ನೋಡ್ತಾನೆ ಇದ್ದೀವಿ. ಈ ಕಡೆ ನಾಗಮಣಿನೂ ಸಿಕ್ಕಿಲ್ಲ, ಆ ಕಡೆ ಅರ್ಜುನನೋ ನಾಗ ಸಾಯಲೂ ಇಲ್ಲ. ಹೀಗಾದ್ರೆ ನಿಮ್ಮ ಮೇಲೆ, ನಿಮ್ಮ ಶಕ್ತಿ ಮೇಲೆ ನಮ್ಗೆ ನಂಬಿಕೆ ಹೇಗೆ ಬರಬೇಕು ಬಾಬಾ? ಹುಲಿ ಹಳ್ಳಕ್ಕೆ ಬಿದ್ರೆ ಆಳ್ಗೊಂದು ಕಲ್ಲು ಅನ್ನೋ ತರ ಮಾತಾಡ್ತಿದ್ದೀರಾ ನೀವು. ನೀವು ಸತ್ತಾಗ ನಿಮ್ಮನ್ನ ಕಾಪಾಡ್ಕೊಂಡಿದ್ದು ಇದೇ ಭೈರವ ಬಾಬನ ಸಾಧನಾ ಶಕ್ತಿ. ಆ ನಾಗಿಣಿ ನಿಮ್ಮನ್ನ ಆಪೋಷಣ ತಗೊಂಡಾಗ ನನ್ನ ಗುರುವಿನ ಶಕ್ತಿಯ ಎರವಲು ಪಡೆದು ನಿಮ್ಮಿಬ್ಬರನ್ನ ಕಾಪಾಡಿಕೊಂಡಿದ್ದು ಇದೇ ಭೈರವ ಬಾಬನ ಸಾಧನಾ ಶಕ್ತಿ. ನೀವೇ ನನಗೆ ಪುನರ್ಜನ್ಮದಾತರು, ನಿಮ್ಮ ಋಣನ 7 ಜನ್ಮಕ್ಕೂ ತೀರ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿದ ನೀವು ಈಗ ಹೀಗೆ ಹೇಳ್ತಾ ಇದ್ದೀರಾ? ಬಾಬಾ, ಚರಿತ್ರೆನ ಕೆದಕ್ತಾ ಹೋದ್ರೆ ನಾವೆಲ್ಲ ಮಣ್ಣಾಗಿ ಹೋಗ್ತೀವಿ. ಆ ಕ್ಷಣಕ್ಕೆ ನೀವು ನಮಗೆ ಸಹಾಯ ಮಾಡಿದ್ದೀರಾ, ನಾವಿಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈಗ ಯಾಕೆ ಹೀಗಾಗ್ತಾ ಇದೆ? ಸಾತ್ವಿಕ ಶಕ್ತಿಯ ಮುಂದೆ ತಾಮಸ ಶಕ್ತಿ ಅಷ್ಟು ಪ್ರಖರವಾಗಿ ನಿಲ್ಲೋದಿಲ್ಲ, ಅದು ಫಲ ಕೊಡೋದಿಲ್ಲ ಅಂತ ನಾನು ಹೇಳಿದ್ದೆ. ಅದನ್ನ ನಂಬದೆ ನನ್ನನ್ನೇ ಅವಮಾನಿಸಿದ ರೀತಿ ಮಾತಾಡ್ತೀರಾ. ನಿಮ್ಮನ್ನ ಇಲ್ಲೇ ಸುಟ್ಟು ಭಸ್ಮ ಮಾಡಿಬಿಡ್ತೇನೆ. ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋರನ್ನ ಪರಾಕ್ರಮಿ ಅನ್ನೋಲ್ಲ, ಉತ್ತರ ಕುಮಾರ ಅಂತಾರೆ. ಯೋಚನೆ ಮಾಡಿ ಭಸ್ಮ ಮಾಡಿ.
ನನ್ನ ಸಾಧನಾ ಶಕ್ತಿಗೆ ಸವಾಲ್ ಹಾಕ್ತಾ ಇದ್ದೀರಾ ಅಲ್ಲ? ಇವತ್ತು ಈ ಕ್ಷಣ ಹೇಳ್ತಾ ಇದ್ದೀನಿ ಕೇಳಿ. ಇನ್ನು 15 ದಿನದಲ್ಲಿ ಆ ಅರ್ಜುನ್ ಒಳಗಿರೋ ನಾಗಮಣಿನ ನಾನು ಹೊರಗೆ ತೆಗಿತೀನಿ. ಒಂದ್ ವೇಳೆ ತೆಗೆದೇ ಹೋದ್ರೆ ನೀವು ದುರುಗುಟ್ಟಿ ನೋಡಿದ ಮಾತ್ರಕ್ಕೆ ಉರಿದು ಹೋಗೋದಕ್ಕೆ ನಾವು ತರಗೆಲೆಗಳ ಇನ್ನು 15 ದಿನದಲ್ಲಿ ಆ ಅರ್ಜುನ್ ಒಳಗಿರೋ ನಾಗಮಣಿನ ಹೊರಗೆ ತೆಗೆದೇ ಹೋದ್ರೆ, ಆ ನಾಗಿಣಿನ ಸಂಹಾರ ಮಾಡದೆ ಹೋದ್ರೆ, ಇದೇ ಜಾಗದಲ್ಲಿ ಜೀವನ ಸಮಾಧಿ ಆಗ್ತೀನಿ. ನನಗೆ ವಿದ್ಯೆ ಕಲಿಸಿದ ಗುರುಗಳ ಮೇಲೆ ಆಣೆ ಮಾಡ್ತೀನಿ. ಏ ರುದ್ರ, ಯಾಕೋ ತಲೆ ಕೆಟ್ಟಿರೋಂಥರ ಆಡ್ತಿದ್ಯಲ್ಲ? ವಿಷ್ಣು ಎಲ್ಲೇ? ಯಾರೋನೋ? ಯಾಕೋ ನಿನಗೆ ಪಿತ್ತ ನೆತ್ತಿಗೇರಿದ್ಯೇನೋ? ಹಾ, ಅದಕ್ಕೆ ಈ ರೀತಿ ಆಡ್ತಾ ಇದ್ಯಾ? ನೋಡು, ನಿನಗೂ ವಿಷ್ಣುಗೂ ತಿಂಗ್ಳಿಗೊಂದ್ಸಲ ನಿಂಬೆಹಣ್ಣ ತಲೆಗೆ ತಿಕ್ಕೊಂಡು ಎಳ್ಳೆಣ್ಣೆ ಸ್ನಾನ ಮಾಡಿ ಅವತ್ತೇ ಎಳ್ಳಿಕಾಯಿ ಜ್ಯೂಸ್ ಕೊಡಿರಿ ಅಂತ 1000 ಸಲ ಪಡ್ಕೊಂಡಿದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತೀನಿ? ಬಾಯಿ ಮುಚ್ಕೊಂಡಿರೋ. ಸುಮ್ಮನೆ ನನ್ನ ಕೋಪನ ನೆತ್ತಿಗೇರಿಸ್ಬೇಡ. ನಿನ್ನ ಕೋಪ ತಾಪ ನೋಡ್ತಾ ಇದ್ರೆ ಏನೂ ಆಗ್ಬಾರ್ದು ಆಗಿದೆ ಅನ್ಸ್ತಾ ಇದೆ. ಅದೇನು ಅಂತ ಹೇಳು. ಹೇಳ್ಬಿಟ್ರೆ ನೀನ್ ಅದನ್ನ ತೀರಿಸ್ಬಿಡ್ತೀಯಾ? ಏಯ್, ತೀರಿಸ್ತೀನೋ ಆರಿಸ್ತೀನೋ ನಿನ್ ಯಾಕೋ? ಇಲ್ಲಿ ಯಾರು ಸರ್ವಶಕ್ತರು ಅಲ್ಲ, ಸರ್ವಜ್ಞನೂ ಅಲ್ಲ. ನಿನ್ನ ಮನ್ಸಲ್ಲಿರೋದನ್ನ ಹೇಳು. ಅದಕ್ಕೇನಾದ್ರೂ ಪರಿಹಾರ ನನ್ನ ಹತ್ರ ಇದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ತೆಪ್ಪಿಗೆ ನನ್ನ ರೂಮ್ ಸೇರ್ಕೋತೀನಿ. ನಾಗಮಣಿನ ಪಡ್ಕೋಬೇಕು, ಈ ಜಗತ್ತಿಗೆ ಸಾಮ್ರಾಟನಾಗಿ, ಸರ್ವಾಧಿಕಾರಿಯಾಗಿ, ಸರ್ವಶಕ್ತನಾಗಿ ಮೆರಿಬೇಕು ಅಂತ 3 ವರ್ಷದಿಂದ ಅಲ್ಲ 30 ವರ್ಷದಿಂದ ಕನ್ಸು ಕಾಣ್ತಾ ಇದ್ದೀನಿ. ಅದು ಇವತ್ತು ಈಡೇರುತ್ತೆ, ನಾಳೆ ಈಡೇರುತ್ತೆ ಅಂತ ಕನಸು ಕಾಣ್ತಾನೆ ಇದ್ದೀನಿ. ಆದ್ರೆ ಆ ಭೈರವ ಬಾಬಾ ಅದಕ್ಕೆಲ್ಲ ಎಳ್ಳು ನೀರು ಬಿಡ್ತಾ ಇದ್ದಾನೆ. ನೋಡು, ಅದು ಏನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ನೇರವಾಗಿ ಹೇಳು. ನಾಗಮಣಿನ ಇವತ್ತು ತೆಗಿತೀನಿ, ನಾಳೆ ತೆಗಿತೀನಿ ಅಂತ ಕಾಗೆ ಹಾರಿಸ್ಕೊಂಡೇ ಬರ್ತಾ ಇದ್ದಾನೆ ಆ ಬಾಬಾ. ನಮ್ಮ ಕಿವಿಗೆ ಹೂವಲ್ಲ, ಹೂವಿನ ತೋಟನೇ ಇಡ್ತಾ ಇದ್ದಾನೆ. ನನಗೂ ಕಾದು ಕಾದು ಸಾಕಾಗೋಗಿದೆ. ಇನ್ನು ಮುಂದೆ ಕಾಯೋ ತಾಳ್ಮೆ ನನಗಿಲ್ಲ. ಇನ್ನು 2 ರಿಂದ 3 ದಿನ ಕಾಯ್ತೀನಷ್ಟೇ. ಅಷ್ಟರಲ್ಲಿ ನಾಗಮಣಿನ ಅವನು ಹೊರಗೆ ತೆಗಿಲಿಲ್ಲ ಅಂದ್ರೆ ನಾನೇ ನಾಗಮಣಿನ ಹೊರಗೆ ತೆಗಿಬೇಕಾಗತ್ತೆ. ಅಷ್ಟಕ್ಕೂ ನಾಗಮಣಿ ಎಲ್ಲಿದೆ? ಇನ್ನೆಲ್ಲಿ? ನಿನ್ನ ಮೊಮ್ಮಗ ಅರ್ಜುನನ ನಾಗನ ದೇಹದಲ್ಲಿದೆ. ಮೊದಲು ಅರ್ಜುನ ಮುಗಿಸಿ ಆಮೇಲೆ ನಾಗಮಣಿನ ಹೊರಗೆ ತೆಗಿತೀನಿ. ನೋಡು ರುದ್ರ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಅರ್ಜುನಿಗೆ ಮಾತ್ರ ತೊಂದರೆ ಕೊಡಕ್ ಹೋಗ್ಬೇಡ. ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ, ಹೇಳಿದ್ದೀನಿ. ಏನೇ ಮುತ್ಕಿ, ನನಗೆ ಧಮಕಿ ಹಾಕ್ತಿದ್ಯಾ? ನಿನಗಲ್ಲ, ನನ್ನ ಅರ್ಜುನ್ ವಿಷಯಕ್ಕೆ ಯಾರೇ ಬಂದ್ರು ಇದೇ ಮಾತೆ ನಾನು ಹೇಳೋದು. ಯಾರ ಮುಂದೆ ಮಾತಾಡ್ತಿದ್ಯಾ ಸ್ವಲ್ಪ ನೋಡ್ಕೊಂಡು ಮಾತಾಡೋ. ನೀನೇನು ಪಾಳೆಗಾರನ ನೋಡ್ಕೊಂಡು ಮಾತಾಡೋದಿಕ್ಕೆ? ಹುಷಾರಾಗಿ ಮಾತಾಡು. ಅದಕ್ಕೆ ನೀನು ನಿನ್ನ ಮೊಮ್ಮಗ ನನ್ನ ಹೊರಮುಖ ಮಾತ್ರ ನೋಡಿದ್ದೀರಾ, ನನ್ನ ಹೊಳಮುಖನ ನೋಡಿಲ್ಲ. ಅದನ್ನ ನೋಡಿದ್ರೆ ಈಗಲೇ ಎದೆ ಹೊಡ್ಕೊಂಡು ಸತ್ತು ಹೋಗ್ತೀಯ. ನಾಗಮಣಿ ವಿಷಯಕ್ಕೆ ಬಂದ್ರೆ ನೀನಾಗ್ಲಿ ಆ ನಾಗಾಗ್ಲಿ ಬೇರೆ ಯಾರಾದ್ರೂ ಅಷ್ಟೇ ಬಲಿಯಾಗೋಗ್ತೀರಾ.
ಅರ್ಜುನ್, ಅಮೃತ ಅವರೇ, ಅರ್ಜುನ್, ಅಮೃತ ಅವರೇ, ಇದೇನಿದು? ಅಮೃತ ಅಮೃತ ಅಂತ ಕನ್ವರ್ಸ್ತಾ ಇದ್ದಾನೆ. ಒಂದು ಮೈ ಬಿಸಿ ಇದೆ ಅಂದ್ರೆ ಇವನಿಗೆ ಜ್ವರ ಬಂದಿದೆ. ಇನ್ನು ಎಷ್ಟು ದಿನ ಅಂತ ಹೀಗೆ ಕಷ್ಟಪಡ್ತೀಯೋ? ನಾನಾಗಿ ನಿನ್ನ ಮದುವೆ ಆಗೋದ್ ಬದಲು ಬೇರೆ ಹುಡುಗಿನ ಮದುವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಮಕ್ಕಳು, ಮನೆ, ಸಂಸಾರ ಅಂತ ಆಗ್ತಿತ್ತು. ಅವಳಿ ಅತ್ತೆ ಯಾವ ಕಳಗಿಲ್ ಬಂದ್ಲು ಏನೋ. ತಿನ್ನೋ ಅನ್ನ ಅನ್ನ ಅಲ್ಲ, ಕುಡಿಯೋ ನೀರು ನೀರಲ್ಲ ಅನ್ನೋ ಪರಿಸ್ಥಿತಿಲಿದ್ದೀವಿ. ಅರ್ಜುನ್, ಅಮೃತ ನಾನು ನಿನ್ನ ದೂರ ಮಾಡಿದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ ಕೊಡು. ಇದಕ್ಕೆಲ್ಲ ನಿಮ್ಮಪ್ಪ ಚಿಕ್ಕಪ್ಪನ ಕುತಂತ್ರನೇ ಕಾರಣ. ಒಂದು ವೇಳೆ ನಾನು ಅವ್ರ ಪರವಾಗಿ ನಿಲ್ದೆ ಅಮೃತನ ಪರ ನಿಂತಿದ್ದಿದ್ರೆ ಇಷ್ಟೊತ್ಕವರು ನನ್ನ ತಿಥಿ ಮಾಡಿಬಿಡ್ತಾ ಇದ್ರು. ನನ್ನನ್ನು ನಾನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ. ಅವ್ರ ಜೊತೆ ಸೇರೋ ನಾಟಕ ಮಾಡಬೇಕಾಗಿ ಬಂತು. ಕಂದ, ನೀನು ಅಂದ್ಕೊಂಡಾಗೆ ನಿಮ್ಮಪ್ಪ ಚಿಕ್ಕಪ್ಪ ಒಳ್ಳೆಯವರಲ್ಲ. ಅಂತ ಹುಡುಗರು ದೀಪ ಹಿಡ್ಕೊಂಡು ಹುಡುಗಿದ್ರು ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಕೊಡೋ. ತಾಯಿ ಅಂತ ಕೂಡ ನೋಡಿದೆ ಅವ್ರು ನನ್ನ ಹೊಡೆದ್ರು, ಬಡಿದ್ರು, ಕಾಲಿಂದ ಒದ್ರು. ನಿಮ್ಮಮ್ಮ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ ಕೊಡು. ನಾನು ನಿನ್ನ ಪರ, ವಿಷ್ಣು ರುದ್ರನ ಪರ ಅಲ್ಲ ಅಂತ ಅವಳಿಗೆ ನಾನು ಹೇಳಬೇಕು. ಕಂದ, ನಾನು ನಿನ್ಗೊಂದು ಮಾತು ಹೇಳಬೇಕು. ನೀನು ಆ ಅಮೃತನ ಮರೆತು ಮತ್ತೆ ಹೊಸ ಜೀವನ ಶುರು ಮಾಡು. ಆಗ ನಾನು ನೆಮ್ಮದಿಯಾಗಿರ್ತೀನಿ, ನಿಮ್ಮಮ್ಮನೂ ನೆಮ್ಮದಿಯಾಗಿರ್ತಾಳೆ. ಇದಕ್ಕಿಂತ ಹೆಚ್ಚಾಗಿ ನೀನು ಸಂತೋಷವಾಗಿರ್ತೀಯ ಕಂದ, ನೀನು ಸಂತೋಷವಾಗಿರ್ತೀಯ. ಇವತ್ತು ಯಾಕೋ ಅರ್ಜುನ್ ಅವರು ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇದ್ದಾರಲ್ಲ. ಯಾಕೋ ನನಗೊಂಥರ ಚಡಪಡಿಕೆ, ತಳಮಳ ಆಗ್ತಾ ಇದೆಯಲ್ಲ. ಇಲ್ಲ, ಅವರ ಆರೋಗ್ಯ ತಪ್ಪಿ ಮಲಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲಾಂದರೆ ಅವ್ರು ಯಾವುದೋ ಅಪಾಯದಲ್ಲಿ ಸಿಲುಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ಸರಿಯಾಗಿದ್ದಿದ್ರೆ ನನಗೆ ಹೀಗೆಲ್ಲ ಅನ್ನಿಸ್ತಾ ಇರಲಿಲ್ಲ. ಅವ್ರನ್ನ ಯಾಕೋ ಒಂದ್ಸಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅವ್ರನ್ನ ನೋಡಿದ್ರೇ ನನ್ನ ಮನಸ್ಸಿಗೆ ಸಮಾಧಾನ.